ಸಂಸ್ಕೃತಿ ಮತ್ತು ಕಲೆಯ ದೃಷ್ಟಿಯಿಂದಲೂ ಶ್ರೀಮಂತವಾದ ಭಾಷೆ. ಇಂಥ ಶ್ರೀಮಂತ ಭಾಷೆಯ ಬೆಳವಣಿಗೆಯ ಹಿಂದೆ ಹಲವರ ಶ್ರಮ ಇದೆ. ಕೆಲವೊಮ್ಮೆ ಅನ್ಯ ಭಾಷೆಯ ಮತ್ತು ಅನ್ಯ ಭಾಷಿತರ ದಬ್ಬಾಳಿಕೆಗೆ ಸಿಕ್ಕಿ ನಮ್ಮ ಭಾಷೆ ಬಳಲಿತ್ತು. ಇಂಥ ಸಮಯದಲ್ಲೆಲ್ಲ ಭಾಷೆಯ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಕನ್ನಡ ಉಳಿಸಿ ಬೆಳೆಸಿದ ಹಲವರು ನಮ್ಮಲ್ಲಿದ್ದಾರೆ. ಇವತ್ತು ನಾವು ಕನ್ನಡದಲ್ಲಿ ಮಾತಾಡೋದಕ್ಕೆ, ಕನ್ನಡದಲ್ಲಿ ಉಸಿರಾಡೋದಕ್ಕೆ ಅವರೆಲ್ಲರೂ ಕಾರಣರು. ಇಂಥ ಮಹನೀಯರಲ್ಲಿ ಮಾ ರಾಮಮೂರ್ತಿ ಅವರು ಪ್ರಮುಖರು. ಅವರು ಕನ್ನಡಕ್ಕೊಂದು ಬಾವುಟ ನೀಡಿದರು. ಅವರು ರಾಜ್ಯೋತ್ಸವ ಆಚರಣೆಗೆ ಚಾಲನೆ ನೀಡಿದರು. ಅವರು ಕನ್ನಡ ಚಳುವಳಿಗೆ ವಿವಿಧ ಆಯಾಮ ನೀಡಿದರು. ಅವರು ಭಾಷಾ ಚಳುವಳಿಯ ಮೊದಲ ಮುಖವಾಣಿ ಪತ್ರಿಕೆ ಆರಂಭಿಸಿದರು. ಅವರು ಕನ್ನಡದ ಮೊದಲ ಸ್ಪೈ ಗುಪ್ತಾಚಾರ್ ಕಾದಂಬರಿ ಬರೆದರು. ಅವರೇ ಮಾ ರಾಮಮೂರ್ತಿ. ಮಾ ರಾಮಮೂರ್ತಿ ಹುಟ್ಟಿದ್ದು 1918 ಮಾರ್ಚ್ 11ರಂದು. ಮೈಸೂರು ಜಿಲ್ಲೆಯ ನಂಜನಗೂಡು ಇವರ ಹುಟ್ಟೂರು.